ಜನಪ್ರಿಯತೆ ಇದ್ದವರ ಬಗ್ಗೆ ಹೆಚ್ಚು ಕಾಮೆಂಟ್ಸು ಬರೋದು ಸಹಜ. ಅದರಲ್ಲೂ ಸಿನಿಮಾ ಸ್ಟಾರ್ಸ್ ಅಂದಾಗ ಕೇಳಬೇಕಾ? ಈಗ ಸದ್ಯ ಕಳೆದ ಒಂದು ವಾರದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿರೋದು ನಟ ಡಾಲಿ ಧನಂಜಯ. ಹೌದು, ಡಾಲಿ ಧನಂಜಯ ಅವರ ಮದುವೆ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗಲೂ ಕೂಡ ಅದು ಮಾಡ್ತಾನೇ ಇದೆ. ಆದರೆ ಡಾಲಿ ಧನಂಜಯ ಅವರ ಮದುವೆ ವಿಚಾರದಲ್ಲಿ ಈಗ ಒಂದಷ್ಟು ಟೀಕೆಗಳು ಬರ್ತಾ ಇವೆ. ಧನಂಜಯ ಮತ್ತು ಡಾಕ್ಟರ್ ಧನ್ಯತಾ ಅವರ ಮದುವೆಯಲ್ಲಿ ಏನು ಆಚರಣೆಯಾದಂತಹ ಸಂಪ್ರದಾಯಗಳ ಕುರಿತಂತೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳನ್ನು ಮಾಡ್ತಾಯಿದ್ರು, ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾಯಿದ್ರು. ಅಂತಹ ಟೀಕೆಗಳಿಗೆ ಮತ್ತು ಪ್ರಶ್ನೆಗಳಿಗೆ ಡಾಲಿ ಧನಂಜಯ ಈಗ ಖಡಕ್ಕಾಗಿ ಉತ್ತರವನ್ನು ಕೊಟ್ಟಿದ್ದಾರೆ. ಆಸ್ತಿಕತೆ ಮತ್ತು ನಾಸ್ತಿಕತೆ ಈ ವಿಚಾರದ ಬಗ್ಗೆ ಹೆಚ್ಚು ಸುದ್ದಿಯಾಗಿ ಟೀಕೆಗಳು ಬಂದಿದ್ದು. ಟೀಕೆಗಳು ಬಂದಾಗ ತಮ್ಮ ನಿಲುವುಗಳನ್ನು ಏನೆಂಬುದನ್ನು ಡಾಲಿ ಕೂಡ ಸ್ಪಷ್ಟನೆ ಕೊಟ್ಟಿದ್ದಾರೆ. ಧನಂಜಯ ಅವರು ತಮ್ಮದೇ ಆದಂಥ ಕೆಲವು ಸಿದ್ಧಾಂತಗಳನ್ನು ಹೊಂದಿದ್ದಾರೆ ಹಾಗೂ ಕೆಲವು ನಿಲುವುಗಳನ್ನು ಕೂಡ ಹೊಂದ್ಕೊಂಡಿದ್ದಾರೆ. ಅದರಲ್ಲೂ ಮೌಢ್ಯತೆ ಬಗ್ಗೆ ಅಂತಹ ಆಚರಣೆಗಳ ಬಗ್ಗೆ ದನಿ ಎತ್ತಿದ್ದು ಕೂಡ ಉಂಟು. ಅದನ್ನು ವಿರೋಧ ಕೂಡ ಮಾಡಿದರು. ಈಗ ಅವರ ಮದುವೆ ಸಂಭ್ರಮದಲ್ಲಿ ಆಚರಿಸಿದ ಕೆಲ ಸಂಪ್ರದಾಯಗಳ ಬಗ್ಗೆ ಕೂಡ ಒಂದಿಷ್ಟು ಟೀಕೆಗಳು ಕೂಡ ಬರ್ತಾ ಇವೆ. ಸೊ ಬಂದಿರತಕ್ಕಂಥ ಏನು ಟೀಕೆಗಳಿದ್ವು ಅದಕ್ಕೆ ಸಾಕಷ್ಟು ಜನ ಪ್ರಶ್ನೆ ಮಾಡಿದರು. ಆ ಪ್ರಶ್ನಿಸಿರುವ ಅನೇಕರಿಗೆ ಈಗ ಧನಂಜಯ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಏನು ಪ್ರತಿಕ್ರಿಯೆ ಕೊಟ್ಟರು ಅನ್ನೋದಾದರೆ, ಈ ಆಚರಣೆಗಳು ನಮ್ಮ ಹಿರಿಯರಿಗೆ ಖುಷಿ ಕೊಡುವಂಥ ನಂಬಿಕೆಗಳು ಅಂದಾಗ ನಾವು ಪಾಲಿಸುವುದರಲ್ಲಿ ತಪ್ಪೇನಿದೆ? ತಪ್ಪಿಲ್ಲ ಅಂತ ನನಗೇನೂ ಅನ್ನಿಸ್ತಾ ಇಲ್ಲ. ಸೊ ಎಲ್ಲದಕ್ಕೂ ನನಗೆ ಉತ್ತರ ಕೊಡೋದಕ್ಕೆ ಬರಲ್ಲ. ಆದರೆ ಒಂದು ಘಟನೆ ಬಗ್ಗೆ ಮಾತ್ರ ಹೇಳ್ತೀನಿ. ಆಸ್ತಿಕತೆ ಮತ್ತು ನಾಸ್ತಿಕತೆ ವಿಷಯ ಬಂದಾಗ ಕಾಯುವಂತಹ ನಂಬಿಕೆಗಳೇ ಬೇರೆ, ಮೂಢನಂಬಿಕೆಗಳೇ ಬೇರೆ. ಸೊ ಮೌಢ್ಯವನ್ನು ನಾವು ಖಂಡಿತ ವಿರೋಧಿಸಬೇಕು. ಆಚರಣೆ ವಿಚಾರಣಕ್ಕೆ ಬಂದರೆ ಸೊ ಕೆಲವು ವಿಷಯಗಳು ಸಾಕಷ್ಟು ಗೊಂದಲಗಳಾಗ್ತವೆ. ಆಚರಣೆ ಏನು ನಾವು ಮಾಡ್ತೀವಿ ಆ ವಿಷಯ ಬಗ್ಗೆ ಹೇಳೋದಾದರೆ ಹಲವಾರು ಸಂಪ್ರದಾಯಗಳು ಇವೆ. ಉದಾಹರಣೆಗೆ ಕೆಂಡ ಹಾಯುವಾಗ ನಮ್ಮ ಚಿಕ್ಕಪ್ಪ ಒಂದು ಪೂಜೆ ಮಾಡಿದ್ರು ಮದುವೆ ಸಂದರ್ಭದಲ್ಲಿ. ನನಗೆ ಅದರ ಬಗ್ಗೆ ಗೊತ್ತೇ ಇರಲಿಲ್ಲ. ಅದು ಮಡಿವಾಳ ಪದ್ಧತಿಯಲ್ಲಿ ಮಾಡುವಂಥ ಒಂದು ಆಚರಣೆ ಸಂಪ್ರದಾಯ ಅಂತ ಕೆಲವರು ಅಲ್ಲಿರ್ತಕ್ಕಂಥ ಹಿರಿಯರು ನನಗೆ ತಿಳಿಸ್ಕೊಟ್ರು. ಅದನ್ನು ನಮ್ಮ ಚಿಕ್ಕಪ್ಪ ತುಂಬ ಚೆನ್ನಾಗಿ ತೋರಿಸಿದರು. ಸೊ ಅದನ್ನು ನೋಡಿದ್ರೆ ನನಗೆ ಖುಷಿ ಆಯಿತು. ಅದೇ ರೀತಿ ತಮ್ಮ ಆಚರಣೆಗಳಲ್ಲೂ ಕೂಡ ಒಂದಿಷ್ಟು ಎಲ್ಲ ಮಿಕ್ಸಪ್ ಆಗಿದ್ದಾವೆ. ಕೆಂಡ ಹಾಯುವುದನ್ನು ನಾನು ಕೂಡ ಬಾಲ್ಯದಿಂದಲೇ ನೋಡ್ತಾ ಇದ್ದೆ. ಸೊ ಜಾತ್ರೆಗಳಲ್ಲಿ ನೋಡ್ತಾ ಇದ್ದೆ, ಅದನ್ನು ನೋಡ್ಕೊಂಡು ಬಂದಿದ್ದೀನಿ, ಖುಷಿಪಟ್ಟಿದ್ದೀನಿ. ಅದು ನನಗೆ ಒಂದು ರೀತಿ ಜನಪದ ಅಂತ ಅನಿಸ್ತದೆ. ಆ ಪ್ರಕ್ರಿಯೆಯನ್ನು ನಾನು ಒಂದು ಸಣ್ಣ ಮಗುವಿನ ರೀತಿ ನೋಡಿ ಎಂಜಾಯ್ ಮಾಡಿದ್ದೀನಿ. ಅದರಲ್ಲಿ ನನಗೇನು ತಪ್ಪು ಕಂಡಿಲ್ಲ ಅಂತ ಡಾಲಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇನ್ನು ಆಸ್ತಿಕತೆ ಮತ್ತು ನಾಸ್ತಿಕತೆ ಬಗ್ಗೆ ನನ್ನ ಜೀವನದ ಉದಾಹರಣೆನೇ ಕೊಡ್ತೀನಿ. ನನ್ನ ತಾಯಿ ಒಮ್ಮೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದರು. ಆಗ ಸಣ್ಣ ಸರ್ಜರಿ ಇತ್ತು. ನನಗೆ ಮತ್ತು ವೈದ್ಯರಿಗೆ ವಿಜ್ಞಾನದ ಬಗ್ಗೆ ಗೊತ್ತು. ಆದರೆ ಆಪರೇಷನ್ ಥಿಯೇಟ್ರಿಗೆ ಹೋಗುವಾಗ ನನ್ನ ತಾಯಿ ಜೇನುಕಲ್ಲು ಸಿದ್ದಪ್ಪ ಅಂತ ಕೈ ಮುಗಿತಾರೆ. ಅಂದರೆ ಅವರಿಗೆ ಜೇನುಕಲ್ಲು ಸಿದ್ದಪ್ಪ ಒಂದು ಶಕ್ತಿ ಮತ್ತು ಅಪಾರವಾದಂಥ ನಂಬಿಕೆ. ಆ ನಂಬಿಕೆ ಮತ್ತು ಶಕ್ತಿಯನ್ನು ನಾನು ಗೌರವಿಸಬೇಕು ಅಲ್ವಾ ಅಂಥೇಳಿ ಡಾಲಿ ಪ್ರಶ್ನೆ ಮಾಡಿದ್ದಾರೆ. ಎಲ್ಲದಕ್ಕೂ ಕೂಡ ಸಾಕಷ್ಟು ತಪ್ಪು ಹುಡುಕಿದರೆ ನಾವು ಒಟ್ಟಿಗೆ ಸೇರೋಕ್ಕಾಗೋದಿಲ್ಲ. ಹಾಗಾಗಿ ತಪ್ಪುಗಳನ್ನು ವಿನಾಕಾರಣ ಹುಡುಕೋದು ಸರಿಯಲ್ಲ. ಸಾಕಷ್ಟು ವಿಷಯಗಳಿವೆ. ಅದನ್ನೆಲ್ಲ ನಾನು ಈಗ ಮಾತಾಡೋಕ್ಕೆ ಹೋದರೆ ಮದುವೆ ಬಿಟ್ಟು ಬೇರೆ ವಿಷಯ ಚರ್ಚೆ ಆದಂತಾಗುತ್ತೆ. ನನ್ನನ್ನು ಪ್ರಶ್ನೆ ಮಾಡ್ತಾ ಇರೋರಿಗೆ ತುಂಬಾ ಧನ್ಯವಾದಗಳು. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಕೂಡ ಹೀಗೆ ಇರಬೇಕು. ನಾನು ಕೂಡ ಇನ್ನೂ ಕಲಿತಾ ಇರ್ತೀನಿ, ಬೆಳೀತಾ ಇರ್ತೀನಿ. ಅನುಭವಗಳಿಂದಲೇ ಹೊರಗೆ ಉಳಿಯೋಕ್ಕೆ ನನಗೆ ಆಗೋದಿಲ್ಲ. ನಾನೊಬ್ಬ ಕಲಾವಿದ. ಹಾಗಾಗಿ ನನಗೆ ಎಲ್ಲ ಅನುಭವಗಳು ಕೂಡ ತುಂಬ ಮುಖ್ಯ ಅಂತೇಳಿ ಡಾಲಿ ಹೇಳಿದ್ದಾರೆ. ಅದೇನೇ ಇರಲಿ, ಡಾಲಿಯವರ ಕೆಲವು ಸಿದ್ಧಾಂತಗಳನ್ನು ಒಪ್ಪಬೇಕು. ಡಾಲಿಯವರ ಕೆಲವು ಮೌಢ್ಯ ಕಂದಾಚಾರದ ಮಾತುಗಳನ್ನು ಕೂಡ ಒಪ್ಪಬೇಕು. ಹೇಳ್ತಾ ಇರ್ತಾರೆ, ಕೆಲವು ನಂಬಿಕೆಗಳು ಬಂದಾಗ, ಆ ಶಕ್ತಿ ಬಗ್ಗೆ ಬಂದಾಗ ಅದನ್ನು ನಾವು ಒಪ್ಕೋಬೇಕಾಗುತ್ತೆ ಅಂತ ಕೂಡ ಡಾಲಿ ಹೇಳಿದ್ದಾರೆ. ಅದೇನೇ ಇರಲಿ, ಟೀಕೆ ಟಿಪ್ಪಣಿಗಳು ಸಹಜ. ಬೆಳೆದೋರಿಗೆ ಬರೋದಲ್ಲದೆ ನೀನು ಬೆಳೆಯಲಿಲ್ಲದವರಿಗೆ ಬರ್ತಾ ಇಂಥ ಪ್ರಶ್ನೆಗಳು, ಟೀಕೆಗಳು. ಸೊ ಡಾಲಿ ಈಗ ಬೆಳೆದಿದ್ದಾರೆ, ಡಾಲಿ ಸೌಂಡ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಪ್ರಶ್ನೆಗಳು ಸಹಜ. ಸೊ ಆ ಪ್ರಶ್ನೆಗಳಿಗೆ ಅವರು ಖಡಕ್ಕಾಗಿಯೇ ಉತ್ತರ ಕೊಟ್ಟಿದ್ದಾರೆ.